ಹಾಯ್ ಹಲೋ ವಿವರ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಶ್ವೇತಾ. ಸಂಜೆ ಟೀ ಟೈಮ್ಗೆ ಈವ್ನಿಂಗ್ ಸ್ನ್ಯಾಕ್ ಆಗಿ ಈ ರೀತಿ ಗರ್ಗರಿ ಬೋಂಡಾ ಮಾಡಲಿಕ್ಕೆ 1 ಕಪ್ ರೇಷನ್ ಅಕ್ಕಿ ಸಾಕು. ಇದಕ್ಕೆ ಸರಿ ಹೊಂದುವಂತ ಟೊಮ್ಯಾಟೊ ಚಟ್ನಿ ಕೂಡ ತೋರಿಸ್ತಾ ಇದ್ದೀನಿ. ಇದನ್ನ ನಾನು ಇಲ್ಲಿ ರುಬ್ತಾ ಇಲ್ಲ, ಹಾಗೆ ಮಾಡಿರೋದು. ತುಂಬಾನೇ ರುಚಿಯಾಗಿರುತ್ತೆ, ತುಂಬಾನೇ ಸುಲಭ ಕೂಡ. ಬನ್ನಿ ಹೇಗ್ ಮಾಡೋದು ನೋಡೋಣ. ಇನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತಿ. ಮೊದಲಿಗೆ ನಾನಿಲ್ಲಿ ಈ ಕಪ್ ನಲ್ಲಿ 1 ಕಪ್ ಅಷ್ಟು ರೇಷನ್ ಅಕ್ಕಿ ತಗೊಂಡಿದ್ದೀನಿ. ಅದನ್ನ ನೀಟಾಗಿ ತೊಳೆದು ವಾಶ್ ಮಾಡಿ ಈ ರೀತಿ ನೀರಲ್ಲಿ ನೆನೆಸಿ ಇಟ್ಟಿದ್ದೀನಿ. ಸುಮಾರು 1 ಅವರ್ ನೆನೆದ್ರೆ ಸಾಕು. ನಂತರ ನಾನಿಲ್ಲಿ ಟೊಮ್ಯಾಟೊ ಚಟ್ನಿಗೆ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ. ಪ್ಯಾನ್ಗೆ 1-2 ಸ್ಪೂನ್ ಅಷ್ಟು ನಾನು ಎಣ್ಣೆ ಹಾಕೊಂತಾ ಇದ್ದೀನಿ. ಬೇಕಂದ್ರೆ ಇನ್ನೊಂದು ಸ್ಪೂನ್ ಹಾಕೋಬಹುದು, ನನ್ ಕಮ್ಮಿ ಇರ್ಲಿ ಅಂತ 2 ಸ್ಪೂನ್ ಹಾಕಿದ್ದೀನಿ. ನೋಡಿ ಈ ರೀತಿ ಸ್ಪ್ರೆಡ್ ಮಾಡಿದ್ವಿ. ಎಣ್ಣೆ ಕಾದ ನಂತರ ನಾನಿಲ್ಲಿ 3 ಟೊಮ್ಯಾಟೊನ ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ, ಹಾಫ್ ಮಾಡ್ಕೊಂಡಿದ್ದೀನಿ. ಇವಾಗ ಇದಿಷ್ಟನ್ನು ನಾನು ಈ ಕಾದಿರುವಂತ ಎಣ್ಣೆಗೆ ಈ ರೀತಿ ಉಲ್ಟಾ ಮಾಡಿ ಹಾಕ್ತಾ ಇದ್ದೀನಿ. ಈ ರೀತಿ ಹಾಕೊಂಡು ನಂತರ ಇದಕ್ಕೆ 7-8 ಬೆಳ್ಳುಳ್ಳಿ ಕೂಡ ಹಾಕೊಂಡಿದ್ದೀನಿ. ಈ ಬೆಳ್ಳುಳ್ಳಿ ಕೂಡ ಟೊಮ್ಯಾಟೊ ಜೊತೆ ಚೆನ್ನಾಗಿ ಫ್ರೈ ಆಗ್ಬೇಕು ಎಣ್ಣೆಲಿ. ಇದನ್ನ ಚೆನ್ನಾಗಿ ಎಣ್ಣೆಲಿ ಫ್ರೈ ಮಾಡ್ಕೊಂಡಿದಷ್ಟು ರುಚಿ ತುಂಬಾನೇ ಅದ್ಭುತವಾಗಿರುತ್ತೆ. ಬೆಳ್ಳುಳ್ಳಿನೂ ಕೂಡ ಈ ರೀತಿ ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ ಎಣ್ಣೆಲಿ. ಬನ್ನಿ ಈಗ ಇದು ಫ್ರೈ ಆಗ್ಲಿಕ್ಕೆ ಪ್ಲೇಟ್ ನ ಮುಚ್ಚಿ ಇಟ್ಟಿದ್ದೀನಿ. 2 ನಿಮಿಷ ಆಗಿದ ನಂತರ ನಾನು ಇದನ್ನ ಸ್ವಲ್ಪ ಉಲ್ಟಾ ಮಾಡ್ತಾ ಇದ್ದೀನಿ. ಉಲ್ಟಾ ಮಾಡಿ ಮತ್ತೆ ಇದನ್ನ ಒಂದು ತಟ್ಟೆ ಪ್ಲೇಟ್ ನ ಮುಚ್ಚಿ 3 ನಿಮಿಷದವರೆಗೂ ನಾನಿಲ್ಲಿ ಬೇಯಿಸ್ಕೊಂಡಿದ್ದೀನಿ. ನೋಡಿ ಈ ರೀತಿ ಬೆಂದಿರುತ್ತೆ. ಟೊಮ್ಯಾಟೊ ಎಲ್ಲ ಈ ರೀತಿ ಫುಲ್ ಸಾಫ್ಟ್ ಆಗಿ ಸಿಪ್ಪೆ ಎಲ್ಲ ಸಪರೇಟ್ ಆಗೋ ತರ ಬೆಂದಿರ್ಬೇಕಾಗತ್ತೆ. ಇವಾಗ ಇದನ್ನ ಸ್ವಲ್ಪ ತಿರುವು ಹಾಕಿ ಇನ್ನೊಂದ್ ಸ್ವಲ್ಪ ಹೊತ್ತು ಇದನ್ನ ಬೇಯಿಸ್ಕೋಬೇಕಾಗತ್ತೆ. ಸ್ವಲ್ಪ ಗಟ್ಟಿ ಇದೆ, ಕೈಯಿಂದ ಸ್ಮ್ಯಾಶ್ ಮಾಡೋದಲ್ಲ, ರುಬ್ಕೊಂತ ಇಲ್ಲ. ಅದಕ್ಕೋಸ್ಕರ ಇದನ್ನ ಇನ್ನೊಂದ್ ಸ್ವಲ್ಪ ಬೇಯಿಸ್ಕೊಳ್ಳೋಣ. 1.5 ನಿಮಿಷ ಸಾಕು. 1.5 ನಿಮಿಷ ಬೇಯಿಸಿದ ನಂತರ ನೋಡಿ ನಾನು ಪ್ಲೇಟ್ ನ ಓಪನ್ ಮಾಡ್ತಾ ಇದ್ದೀನಿ. ಈ ರೀತಿ ಚೆನ್ನಾಗಿ ಬೆಂದೋಗ್ಬಿಟ್ಟಿರುತ್ತೆ. ಆಯ್ತಾ, ಇವಾಗ ಇದು ರೆಡಿ ಇದೆ. ನಮ್ಗೆ ಸಿಪ್ಪೆ ಅವಶ್ಯಕತೆ ಇರಲ್ಲ, ಯಾಕಂದ್ರೆ ನಾವ್ ಇಲ್ಲಿ ರುಬ್ಕೊಂತಿಲ್ಲ ಅಲ್ವಾ, ಸ್ಮ್ಯಾಶ್ ಮಾಡ್ತಿರೋದ್ರಿಂದ ಸಿಪ್ಪೆ ನಮ್ಗೆ ಸ್ಮ್ಯಾಶ್ ಆಗಲ್ಲ. ಸೊ ಸಿಪ್ಪೆನ ತೆಕ್ಕೊಂಡ್ಬಿಡ್ಬೇಕಾಗತ್ತೆ. ಇದೇನ್ ವೇಸ್ಟ್ ಆಗಲ್ಲ. ನೀವು ಸಾಂಬಾರ್ ಮಾಡ್ತಿದ್ರೆ ಸಾಂಬಾರ್ಗೆಲ್ಲ ಬಳಸ್ಕೋಬಹುದು. ನಂತರ ನಾನಿಲ್ಲಿ ಖಾರಕ್ಕೆ ಸ್ವಲ್ಪ 1/4 ಸ್ಪೂನ್ ಅಷ್ಟು ಅಚ್ಚ ಖಾರದ ಪುಡಿ ಹಾಕೊಂಡು ಅದೇ ಬಿಸಿಗೆ ಸ್ವಲ್ಪ ಅದನ್ನು ಬಾಡಿಸ್ಕೊಂಡು ಸ್ಟವ್ ಆಫ್ ಮಾಡಿ ನಂತರ ನಾನಿಲ್ಲಿ ಇದನ್ನ ಸ್ಮ್ಯಾಶ್ ಮಾಡ್ಕೋತಾ ಇದ್ದೀನಿ. ಈ ರೀತಿ ಸ್ಮ್ಯಾಶರ್ ಯೂಸ್ ಮಾಡಿ ಸ್ಮ್ಯಾಶ್ ಮಾಡ್ಕೊಂಡ್ರೆ ನೋಡಿ ಈ ರೀತಿ ರೆಡಿ ಆಗ್ಬಿಡುತ್ತೆ ಟೊಮ್ಯಾಟೊ ಚಟ್ನಿ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಸೇರಿಸ್ಕೊಂತಾ ಇದ್ದೀನಿ. ಉಪ್ಪನ್ನ ಸೇರಿಸಿ ಸ್ವಲ್ಪ ಹಾಗೆ ಮಿಕ್ಸ್ ಕೊಟ್ಟು ಉಪ್ಪೆಲ್ಲ ಚೆನ್ನಾಗಿ ಹೊಂದ್ಕೊಳ್ಳೋ ತರ ಒಳ್ಳೆ ಮಿಕ್ಸ್ ಕೊಡ್ಬೇಕಾಗತ್ತೆ. ಇವಾಗ ಇದನ್ನ ನಾವು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ನೋಡಿ ಇಲ್ಲಿ ನಾನು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಂತಾ ಇದ್ದೀನಿ. ನೋಡಿ ಥಿಕ್ನೆಸ್ ಕನ್ಸಿಸ್ಟೆನ್ಸಿ ಇದೇ ತರಾನೇ ಇರ್ಲಿ. ಅದೇ ಪ್ಯಾನ್ಗೆ 2 ಸ್ಪೂನ್ ಅಷ್ಟು ನೀರ್ ಹಾಕಿ ಅದನ್ನು ಕೂಡ ಸೇರಿಸ್ಕೊಂಡಿದ್ದೀನಿ. ಒಳ್ಳೆ ಮಿಕ್ಸ್ ಕೊಟ್ಟಿದ ನಂತರ ನಾನಿಲ್ಲಿ ಒಂದು ಸಣ್ಣ ಈರುಳ್ಳಿನ ಸಣ್ಣದಾಗಿ ಹೆಚ್ಕೊಂಡಿದ್ದೆ, ಅದನ್ನ ನಾನಿಲ್ಲಿ ಸೇರಿಸ್ಕೊಂಡಿದ್ದೀನಿ. ಸ್ವಲ್ಪ ಹಾಗೆ ಇಟ್ಕೊಳ್ಳಿ. ನಂತರ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಪುದೀನ 2 ಸ್ಪೂನ್ ಅಷ್ಟು ಹಾಕೊಂಡಿದ್ದೀನಿ. ಖಾರ ಬೇಕಂದ್ರೆ 1 ಹಸಿಮೆಣಸಿನಕಾಯಿ ಕೂಡ ಸಣ್ಣದಾಗಿ ಹೆಚ್ಚಿ ಸೇರಿಸ್ಕೊಂಬೋದು, ತುಂಬಾನೇ ಚೆನ್ನಾಗಿರುತ್ತೆ. ಬಟ್ ನಾನಿಲ್ಲಿ ಹಾಕೊಂತಾ ಇಲ್ಲ. 1 ಅರ್ಧ ಸೌತೆಕಾಯಿನ ನಾನಿಲ್ಲಿ ಹೆಚ್ಚಿ ಸೇರಿಸಿ ಚೆನ್ನಾಗಿ ಇವಾಗ ಮಿಕ್ಸ್ ಕೊಡ್ಬೇಕಾಗತ್ತೆ. ಚೆನ್ನಾಗಿ ಎಲ್ಲ ಹೊಂದ್ಕೊಳ್ಳೋ ತರ ನೀಟಾಗಿ ಮಿಕ್ಸ್ ಕೊಡ್ಬೇಕು. ನೋಡಿ ಇದ್ರ ಥಿಕ್ನೆಸ್ ಇನ್ನ ಸ್ವಲ್ಪ ಗಟ್ಟಿ ಆಗುತ್ತೆ. ನಂತರ ಸೌತೆಕಾಯಿ ಸ್ವಲ್ಪ ನೀರ್ ಬಿಡೋದ್ರಿಂದ ಇನ್ನೊಂದ್ ಸ್ವಲ್ಪ ತೆಳು ಕೂಡ ಆಗುತ್ತೆ. ಅದಕ್ಕೆ ನೀರ್ ಹೆಚ್ಚು ಸೇರಿಸ್ಬಿಡಿ. ಈಗ ರುಚಿ ನೋಡ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ನಾನಿಲ್ಲಿ ಸೇರಿಸ್ಕೊಂಡಿದ್ದೀನಿ. ಇವಾಗ ಚೆನ್ನಾಗಿ ಮಿಕ್ಸ್ ಕೊಡಿ. ಮಿಕ್ಸ್ ಕೊಟ್ಟಿದ ನಂತರ ನನಗೆ ಇಲ್ಲಿ ಸ್ವಲ್ಪ ಪುದೀನ ಫ್ಲೇವರ್ ಇನ್ನು ಸ್ವಲ್ಪ ಬೇಕನ್ನಿಸ್ತು. ಸೊ ಇನ್ನು 2 ಸ್ಪೂನ್ ಅಷ್ಟು ಪುದೀನನ ಹೆಚ್ಚಿ ಹಾಕ್ತಾ ಇದ್ದೀನಿ. ಪುದೀನನ ಮಿಸ್ ಮಾಡ್ಲಿಕ್ಕೆ ಹೋಗ್ಬೇಡಿ, ತುಂಬಾನೇ ಚೆನ್ನಾಗಿರತ್ತೆ. ಅದ್ರ ಫ್ಲೇವರ್ ತುಂಬಾ ಚೆನ್ನಾಗಿ ಅನಿಸ್ತಾ ಇರತ್ತೆ ತಿನ್ಬೇಕಾದ್ರೆ ಸಿಗ್ತಾ ಇದ್ರೆ. ನಂತರ ಮೇಲ್ಗಡೆಗೆ ಸ್ವಲ್ಪ ಉಳಿಸ್ಕೊಂಡಿದ್ವಿ ಸೌತೆಕಾಯಿ, ಈರುಳ್ಳಿನ ಮತ್ತೆ ಕೊತ್ತಂಬರಿ ಸೊಪ್ಪನ್ನ ಅದನ್ನ ಮೇಲೆ ಈ ರೀತಿ ಹಾಕಿ ಇವಾಗ ಇದು ರೆಡಿ ಇದೆ. ಟೊಮೆಟೊ ಚಟ್ನಿ ನೋಡಿ ಎಷ್ಟು ಚೆನ್ನಾಗಿದೆ. ರುಬ್ಬಿಲ್ಲ ಏನಿಲ್ಲ, ಬಟ್ ರುಚಿ ಮಾತ್ರ ಅದ್ಭುತವಾಗಿರುತ್ತೆ. ಚಟ್ನಿನ ಈ ಬೋಂಡಕ್ಕೆ ಮಾತ್ರ ಅಲ್ಲದೆ ಕೂಡ ಸ್ಯಾಂಡ್ವಿಚ್ ಆಗು ಬಳಸ್ಕೋಬಹುದು. ನಂತರ ಇದನ್ನ ಚಪಾತಿ ಮೇಲೆ ಸ್ಪ್ರೆಡ್ ಮಾಡಿ ಪಿಜ್ಜಾ ತರಾನು ಕೂಡ ಮಾಡ್ಕೊಟ್ರೆ ಮಕ್ಳಿಗೆಲ್ಲ ತುಂಬಾನೇ ಇಷ್ಟ ಆಗುತ್ತೆ. ತುಂಬಾ ರುಚಿಯಾಗಿ ಕೂಡ ಇರುತ್ತೆ. ಇದು ಎತ್ತಿಟ್ಟು ನೋಡಿ ನೆಂದಿರುವಂತ ಅಕ್ಕಿನ ನೋಡೋಣ. ಇವಾಗ ಇದ್ರಲ್ಲಿರೋ ನೀರ್ನ ಬಸ್ಕೊಂಡು ಬಂದಿದ್ದೀನಿ. ಇವಾಗ ಇದನ್ನ ಒಂದು ಮಿಕ್ಸಿ ಜಾರ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಈ ಅಕ್ಕಿನ ನಾವು ಮಿನಿಮಮ್ 1 ಅವರ್ ನೆನೆಸ್ಲೇಬೇಕಾಗತ್ತೆ. ಜಾಸ್ತಿ
ನೆನೆದ್ರು ಪರವಾಗಿಲ್ಲ. ಇವಾಗ ಜಾರ್ಗೆ ಟ್ರಾನ್ಸ್ಫರ್ ಮಾಡ್ಕೊಂಡಿದ ನಂತರ ಇವಾಗ ಇದಕ್ಕೆ ಸ್ವಲ್ಪ ನೀರನ್ನ ಸೇರಿಸಿ ರುಬ್ಕೋಬೇಕಾದ್ರೆ ನೋಡಿ, ಈಗ ಸ್ವಲ್ಪನೂ ನೀರಿಲ್ಲ, ಒಂದು ಕಾಲ್ ಲೋಟದಷ್ಟು ಕಮ್ಮಿಯಾಗಿ ನಾನು ನೀರನ್ನ ಸೇರಿಸ್ಕೊಂಡಿದ್ದೀನಿ. ನೀರ್ ಹೆಚ್ಚು ಸೇರಿಸದೆ ಇಲ್ಲಿ ರುಬ್ಕೋಬೇಕಾಗತ್ತೆ. ಇವಾಗ ಬನ್ನಿ ಇದನ್ನ ನಾನು ರುಬ್ಕೊಂಡು ಬರ್ತೀನಿ. ನೋಡಿ ರುಬ್ಕೊಂಡು ಇವಾಗ ತೋರಿಸ್ತಾ ಇದ್ದೀನಿ, ರುಬ್ಬಿದ್ದಾಗಿದೆ ನೋಡಿ. ಈ ಹದಕ್ಕೆ ರುಬ್ಕೋಬೇಕಾಗತ್ತೆ. ದೋಸೆ ಹಿಟ್ಟು ಯಾವ ರೀತಿ ರುಬ್ಕೊಂತೀವೋ ಆ ಹದಕ್ಕೆ ನಾವಿಲ್ಲಿ ರುಬ್ಕೋಬೇಕಾಗತ್ತೆ. ಅಂದ್ರೆ ಸ್ಮೂತ್ ಪೇಸ್ಟ್ ಆಗಿ ನುಣ್ಣಗೆ ರುಬ್ಕೋಬೇಕಾಗತ್ತೆ. ಸ್ವಲ್ಪ ಗಟ್ಟಿ ಕೂಡ ಅದೇ ಥಿಕ್ನೆಸ್ ಅಲ್ಲಿ ಇರ್ಬೇಕಾಗತ್ತೆ. ನೋಡಿ ಈಗ ಥಿಕ್ನೆಸ್ ದೋಸೆ ಹದಕ್ಕೆ ಇದೆ ಆಯ್ತಾ. ಈ ರೀತಿ ರುಬ್ಬಿದ ನಂತರ ಇವಾಗ ಇದಕ್ಕೆ ನಾನು ಅದೇ ಜಾರ್ಗೆ ಸ್ವಲ್ಪ ನೀರ್ ಸೇರಿಸಿ ಆ ನೀರ್ನು ಕೂಡ ಇಲ್ಲಿ ಸೇರಿಸ್ಕೊಂಡಿದ್ದೀನಿ. ಸ್ವಲ್ಪ ಒಂದು 3 ಟೀ ಸ್ಪೂನ್ ಅಷ್ಟು ನೀರನ್ನ ಸೇರಿಸಿದ್ದೀನಿ ಅಷ್ಟೇ. ಈಗ ಚೆನ್ನಾಗಿ ಮಿಕ್ಸ್ ಕೊಟ್ಟು ನಂತರ ಇದಕ್ಕೆ ಒಂದು 3/4 ಸ್ಪೂನ್ ಅಷ್ಟು ಜೀರಿಗೆ ಸೇರಿಸಿದ್ದೀನಿ. 1/4 ಸ್ಪೂನ್ ಅಷ್ಟು ಕ್ರಶ್ ಮಾಡಿರುವಂತಹ ಪೆಪ್ಪರ್ ಪೌಡರ್ ನ ಹಾಕೊಂಡಿದ್ದೀನಿ. ನಂತರ ಒಂದು ಹಸಿಮೆಣಸಿನಕಾಯಲ್ಲಿ ಸಣ್ಣದಾಗಿ ಹೆಚ್ಚಿ ಅದ್ರಲ್ಲಿ ಸ್ವಲ್ಪನೇ ಸೇರಿಸ್ಕೊಂಡಿದ್ದೀನಿ. ಖಾರ ಇದೆ, ನೀವು ಬೇಕಂದ್ರೆ ಇನ್ನೊಂದ್ ಸ್ವಲ್ಪ ಹೆಚ್ಚು ಸೇರಿಸ್ಕೊಬಹುದು. ನಂತರ ಸ್ವಲ್ಪ ಕರಿಬೇವು ಸಣ್ಣದಾಗಿ ಹೆಚ್ಚಿಕೊಂಡು ಸೇರಿಸ್ಕೊಂಡೆ. ನಂತರ ಕೊತ್ತಂಬರಿ ಸೊಪ್ಪು ಕೂಡ ಸಣ್ಣದಾಗಿ ಹೆಚ್ಚಿ ಸೇರಿಸಿ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಿ ಇವಾಗ ಇದಕ್ಕೆ ಚೆನ್ನಾಗಿ ಒಂದು ಒಳ್ಳೆ ಮಿಕ್ಸ್ ಕೊಡ್ಬೇಕು. ಎಲ್ಲಾನು ಚೆನ್ನಾಗಿ ಹೊಂದ್ಕೊಳ್ಳೋ ರೀತಿ ಮಿಕ್ಸ್ ಕೊಟ್ಟಿದ್ದೀನಿ. ಚೆನ್ನಾಗಿ ಮಿಕ್ಸ್ ಕೊಟ್ಟು ನೋಡಿ ಈ ಕನ್ಸಿಸ್ಟೆನ್ಸಿ ಇದೆ. ಇದನ್ನ ಹೀಗೆ ಬಿಡೋಣ ಹೊಂದ್ಕೊಳ್ಳಿಕ್ಕೆ. ನಂತರ ಇಲ್ಲಿ ನಾನು ಒಂದು 2 ಆಲೂಗೆಡ್ಡೆನ ಈ ತರ ಬಾಯ್ಲ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಇದನ್ನ ನಾನು ಮಿಕ್ಸರ್ ಜಾರ್ಗೆ ಈ ತರ ಕಟ್ ಮಾಡಿ ಸೇರಿಸ್ಕೊಬೇಕಾಗತ್ತೆ. ಸೇರಿಸಿ ಇವಾಗ ಇದನ್ನ ನುಣ್ಣಗೆ ರುಬ್ಕೊಂಡ್ಬರ್ಬೇಕಾಗತ್ತೆ. ಚೆನ್ನಾಗಿ ನುಣ್ಣಗೆ ರುಬ್ಕೋಬೇಕಾಗತ್ತೆ. ಇದೇ ಮೇನ್ ಇಂಗ್ರೀಡಿಯೆಂಟ್ ಇಲ್ಲಿ ಅಂತ ಹೇಳ್ಬೋದು. ದೋಸೆ ಹಿಟ್ಟು ಹಾಗೆ ಹಾಕಿದ್ರೆ ಬೋಂಡ ತರ ಹಾಕಕ್ಕೂ ಆಗಲ್ಲ, ಬರೋದು ಇಲ್ಲ ಅಲ್ಲ. ಸೊ ಈ ರೀತಿ ಆಲೂಗೆಡ್ಡೆನ ಚೆನ್ನಾಗಿ ರುಬ್ಕೊಂಡು ಅದನ್ನ ಹಿಟ್ಟಿಗೆ ಸೇರಿಸ್ಕೋಬೇಕಾಗತ್ತೆ. ಕೈಯಲ್ಲಿ ಸ್ವಲ್ಪ ತೆಗೆದು ಸೇರಿಸ್ಕೊಳ್ಳಿ, ಯಾಕಂದ್ರೆ ಅಂಟಿರೋದ್ರಿಂದ ಅದ್ ನೀಟಾಗಿ ಬರೋದಿಲ್ಲ. ಈ ರೀತಿ ಎಲ್ಲಾನು ನೀಟಾಗಿ ತೆಕ್ಕೊಂಡಿದ ನಂತರ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಕೈಯಿಂದ ಮಿಕ್ಸ್ ಮಾಡ್ಕೊಳ್ಳೋದು ತುಂಬಾನೇ ಒಳ್ಳೇದು. ಚೆನ್ನಾಗಿ ಮಿಕ್ಸ್ ಆಗ್ಬೇಕು. ಈ ಉದ್ದಿನ ವಡೆಗೆಲ್ಲ ನೋಡಿ ನಾವು ಯಾವ ರೀತಿ ಮಿಕ್ಸ್ ಮಾಡ್ಕೊಂತೀವಲ್ವಾ, ಅದೇ ರೀತಿಲಿ ಚೆನ್ನಾಗಿ ಮಿಕ್ಸ್ ಕೊಡ್ಬೇಕಾಗತ್ತೆ. ಚೆನ್ನಾಗಿ ಪೂರ್ತಿ ಹೊಂದ್ಕೋಬೇಕಿದು ಆಲೂಗೆಡ್ಡೆ ಮತ್ತೆ ಅಕ್ಕಿ ಹಿಟ್ಟು ನೀಟಾಗಿ ಹೊಂದ್ಕೊಂಡು ಈ ರೀತಿ ಆಗತ್ತೆ. ಇವಾಗ ನೋಡಿ ನಾನು ಎಣ್ಣೆಗೆ ಇದನ್ನ ಹೇಗೆ ಬಿಡೋದು ಅಂತ ಕೂಡ ತೋರಿಸ್ತಾ ಇದ್ದೀನಿ. ಈ ರೀತಿ ಬೆರಳುಗಳ ಸಹಾಯದಿಂದ ಹಿಟ್ಟನ್ನ ತಗೋಬೇಕು. ಬೆರಳುಗಳಿಂದಾನೇ ಈ ರೀತಿ ಬಿಡ್ಬೇಕಾಗತ್ತೆ. ಹೇಗೆ ನಾವು ಮಂಗಳೂರು ಬಜ್ಜಿ, ಮೈಸೂರು ಬೋಂಡನ ಬಿಡ್ತೀವೋ ಅದೇ ರೀತಿ ಬಿಡ್ಬೇಕಾಗತ್ತೆ. ರುಚಿ ನೋಡ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇವಾಗ ಬನ್ನಿ ಒಂದು ಕಡಾಯಲ್ಲಿ ಎಣ್ಣೆನ ಕಾಯ್ಲಿಕ್ಕೆ ಇಟ್ಕೊಂಡಿದ್ದೀನಿ. ಎಣ್ಣೆ ಚೆನ್ನಾಗಿ ಕಾದ ನಂತರ ನಾನಿಲ್ಲಿ ಕೈನ ಈ ರೀತಿ ಸ್ವಲ್ಪ ಒದ್ದೆ ಮಾಡ್ಕೊಂಡು ಈಗ ಬೆರಳುಗಳಲ್ಲಿ ಈ ತರ ತಗೊಂಡು ಯಾವ ರೀತಿ ತೋರಿಸಿದೆ ಅದೇ ರೀತಿ ಇಲ್ಲಿ ಹಾಕೊಂತಾ ಇದ್ದೀನಿ. ಚೆನ್ನಾಗಿ ಎಣ್ಣೆ ಕಾದ ನಂತರ ಇದನ್ನ ಹಾಕೋಬೇಕಾದ್ರೆ ಫ್ಲೇಮ್ ನ ನಾವು ಸಿಮ್ಮು ಮೀಡಿಯಂ ಮಧ್ಯ ಇಟ್ಕೊಂಡು ಹಾಕೊಂಡು ಬೇಯಿಸ್ಕೋಬೇಕಾಗತ್ತೆ. ಹೈ ಅಂತೂ ಬೇಡವೇ ಬೇಡ, ಮೀಡಿಯಮ್ಮು ಬೇಡ. ಮೀಡಿಯಮ್ಮು ಇಲ್ಲ ಸಿಮ್ಮು ಮಧ್ಯದಲ್ಲಿ, ಇಲ್ಲ ಸಿಮ್ಮಲ್ಲೇ ತುಂಬಾ ಎಣ್ಣೆ ಕಾದಿದೆ ಅಂದ್ರೆ ಸಿಮ್ಮಲ್ಲೇ ಇಟ್ಕೊಂಡು ಬೇಯಿಸ್ಕೋಬಹುದು. ತುಂಬಾ ರುಚಿಯಾಗಿ ಅದ್ಭುತವಾಗಿ ಬರುತ್ತೆ ಇದು. ಈ ರೀತಿ ಎಲ್ಲಾನು ಒಂದಷ್ಟು ಹಾಕಿದ ನಂತರ ಈ ರೀತಿ ಚೆನ್ನಾಗಿ ಅದನ್ನೆಲ್ಲ ಉಲ್ಟಾ ಮಾಡಿ ಬೇಯಿಸ್ಕೋಬೇಕಾಗತ್ತೆ. ಸುತ್ತನು ಎಲ್ಲಾ ಕಡೆನು ನೋಡಿ ಎಷ್ಟು ಗೋಲಿಕಾರವಾಗಿ ಬಂದಿದೆ. ಸೇಮ್ ಗೋಲಿ ಬಜ್ಜಿ ತರ ರೌಂಡ್ಗೆ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ಲ. ತುಂಬಾನೇ ರುಚಿಯಾಗಿರುತ್ತೆ. ನೋಡಕ್ಕೆ ಎಷ್ಟು ಸಿಂಪಲ್ ಆಗಿದ್ರು ರುಚಿ ಹಬ್ಬಾ ಸೂಪರ್ ಆಗಿರುತ್ತೆ. ನೋಡಿ ಇದು ರೆಡಿ ಇದೆ. ಇವಾಗ ಇದನ್ನ ನಾನು ಸರ್ವಿಂಗ್ ಪ್ಲೇಟ್ಗೆ ಸರ್ವ್ ಮಾಡ್ಕೋತೀನಿ. ಇದೇ ರೀತಿ ನಾನು ಎಲ್ಲಾನು ಮಾಡ್ಕೊಂಡೆ. ಇವಾಗ ಅದನ್ನು ಕೂಡ ನಾನಿಲ್ಲಿ ಸರ್ವ್ ಮಾಡ್ಕೊಂತಾ ಇದ್ದೀನಿ. ಎಲ್ಲಾನು ಈಗ ಸರ್ವ್ ಮಾಡ್ಕೊಂಡಿದ ನಂತರ ಇದಕ್ಕೆ ನಾವು ಮಾಡ್ಕೊಂಡಿರುವಂತ ಟೊಮ್ಯಾಟೊ ಚಟ್ನಿ ಜೊತೆ ಸರ್ವ್ ಮಾಡ್ತಾ ಇದ್ದೀನಿ. ಟೊಮ್ಯಾಟೊ ಚಟ್ನಿ ಕೂಡ ನೋಡಿ ನಾನು ಮೇಲ್ಗಡೆ ಹಾಕೊಂಡಿದ್ದಲ್ವಾ, ಅದನ್ನ ಇವಾಗ ಪೂರ್ತಿ ಮಿಕ್ಸ್ ಮಾಡೋಣ. ಈ ರೀತಿ ಹಸಿಯಾಗಿ ಸಿಕ್ಕಿದ್ರೆ ತುಂಬಾನೇ ಚೆನ್ನಾಗಿರುತ್ತೆ. ಅದಕ್ಕೆ ಅದನ್ನ ಮೇಲ್ಗಡೆ ಹಾಗೆ ಬಿಟ್ಟಿದ್ದೆ. ಈಗ ಟೊಮ್ಯಾಟೊ ಚಟ್ನಿ ಕೂಡ ಸರ್ವ್ ಮಾಡ್ತಾ ಇದ್ದೀನಿ. ಟೊಮ್ಯಾಟೊ ಚಟ್ನಿ ಅಂತೂ ಅಲ್ಟಿಮೇಟ್, ಇದ್ರ ಜೊತೆ ಸೂಪರ್ ಆಗಿರುತ್ತೆ. ಇದಕ್ಕೆ ಟೊಮ್ಯಾಟೊ ಚಟ್ನಿ ಹೊಂದ್ಕೋತಿದ್ಯೋ, ಟೊಮ್ಯಾಟೊ ಚಟ್ನಿಗೆ ಇದು ಹೊಂದ್ಕೋತಿದ್ಯೋ ಒಂದು ಗೊತ್ತಿಲ್ಲ, ಬಟ್ ಸೂಪರ್ ಆಗಿದೆ. ಈ ಟೊಮ್ಯಾಟೊ ಚಟ್ನಿನ ಇದೇ ರೀತಿನೇ ಮಾಡ್ಕೊಳ್ಳಿ, ರುಬ್ಕೊಂಡ್ ಮಾಡ್ಲಿಕ್ಕೆ ಹೋಗ್ಬೇಡಿ. ಈ ರೀತಿ ಹಸಿಯಾಗಿ ಅದೆಲ್ಲ ಸಿಗ್ತಾ ಇದ್ರೆ ತುಂಬಾನೇ ರುಚಿಯಾಗಿರುತ್ತೆ. ಚಪಾತಿ ಜೊತೆಗೆ, ಬ್ರೆಡ್ ಜೊತೆಗೆ, ಸ್ಯಾಂಡ್ವಿಚ್ ಆಗಿ ಸೂಪರ್ ಆಗಿರುತ್ತೆ. ಮಿಸ್ ಮಾಡ್ಲೇಬೇಡಿ. ಬೋಂಡಾನು ಸೂಪರ್ ಆಗಿದೆ. ಮಿಸ್ ಮಾಡದೆ ಟ್ರೈ ಮಾಡಿ. ಹೇಗ್ ಬಂತು ಅಂತ ನಂಗೆ ಕಮೆಂಟ್ ಅಲ್ಲಿ ತಿಳಿಸಿ. ನೋಡಿ ಹೋಳಿಗೆ ಕೂಡ ತುಂಬಾ ಚೆನ್ನಾಗಿ ಬೆಂದಿದೆ. ಹೋಳಿಗೆ ಈ ರೀತಿ ಸಾಫ್ಟ್ ಆಗಿ ಮೇಲ್ಗಡೆ ಗರಿಗರಿಯಾಗಿ ಕ್ರಿಸ್ಪಿ ಆಗಿ ತಿಂತಾ ಇದ್ರೆ ವಾವ್ ಸೂಪರ್
ಸೂಪರ್ ಆಗಿರುತ್ತೆ. ಮಿಸ್ ಮಾಡದೆ ಒಂದ್ಸತಿ ಟ್ರೈ ಮಾಡಿ ಹೇಗ್ ಬಂತು ಅಂತ ನಂಗೆ ಕಮೆಂಟ್ ಅಲ್ಲಿ ತಿಳಿಸಿ. ಇಷ್ಟ ಆದ್ರೆ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡಿ. ನನ್ನ ವಿಡಿಯೋ ಫಸ್ಟ್ ಟೈಮ್ ನೋಡ್ತಾ ಇದ್ದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ ಬಟನ್ ಕೂಡ ಒತ್ತಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಒಂದು ಸೂಪರ್ ರೆಸಿಪಿ ಜೊತೆ ಸಿಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.